ಬೊಂಬೆನಾಡು ಗಂಗೋತ್ಸವ ಕಾರ್ಯಕ್ರಮವನ್ನು ಚನ್ನಪಟ್ಟಣ ತಾಲೂಕಿನ ನಾಗವಾರ ಒಕ್ಕಲಿಗರ ಸಾರ್ವಜನಿಕ ಪ್ರೌಢಶಾಲಾ ಮೈದಾನದ ಕೆಂಬಾರೆಯಲ್ಲಿ ಶನಿವಾರ ಆಯೋಜಿಸಿದ ಬೇವೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ಮಲ್ಲೇಶ್ ಗುರೂಜಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ತಾಲೂಕಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಬೊಂಬೆನಾಡು ಗಂಗೋತ್ಸವವನ್ನು ಆಚರಣೆ ಮಾಡುತ್ತಾ ಯುವ ಸಮೂಹಕ್ಕೆ ತಮ್ಮಲ್ಲಿನ ಸುಪ್ತ ಪ್ರತಿಭೆಗಳನ್ನು ಅನಾವರಣ ಮಾಡಲು ಕ್ರೀಡೆ ಮತ್ತು ಇತರ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಟ್ಟಿರುವ ಎಲ್ಲರಿಗೂ ಮತ್ತು ಕ್ರೀಡಾಪಟುಗಳಿಗೂ ತಾಯಿ ಚಾಮುಂಡೇಶ್ವರಿ ಮತ್ತು ಬಸಪ್ಪನವರ ಆಶೀರ್ವಾದವಿರಲಿ, ಪಂದ್ಯಾವಳಿ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ದುಂತೂರು ವಿಶ್ವನಾಥ್ ಎಲ್ಲಾ ತಂಡಗಳಿಗೂ ಟಿ ಶರ್ಟ್ ಹಾಗೂ ಕ್ರೀಡಾ ಕಿಟ್ ವಿತರಿಸಿ ಕ್ರಿಕೆಟ್ ಆಡುವ ಮೂಲಕ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಬೇವೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು, ಪ್ರಚಾರ ಸಮಿತಿ ಅಧ್ಯಕ್ಷ ಕರಣ್ ಎಂಎ ಆನಂದ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ನಿಕಟಪೂರ್ವ ಸಂಸದರು, ಬಮೂಲ್ ಅಧ್ಯಕ್ಷರೂ ಆದ ಡಿಕೆ ಸುರೇಶ್ ಹಾಗೂ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರ ಆಶೀರ್ವಾದದಿಂದ ತಾಲೂಕಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಬೊಂಬೆನಾಡು ಗಂಗೋತ್ಸವವನ್ನು ಆಚರಿಸಲಾಗುತ್ತಿದ್ದು, ಯುವಕರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರಥಮವಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ. ಬೇವೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಉತ್ತಮ ಕ್ರಿಕೆಟ್ ತಂಡಗಳು ಭಾಗವಹಿಸಿದ್ದು, ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಮನೋಭಾವದಿಂದ ಆಟವಾಡಿ ಪಂದ್ಯಾವಳಿಯನ್ನ ಯಶಸ್ವಿಗೊಳಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕರಣ್ ಎಂಎ ಆನಂದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡರು, ಯುವಕರು, ಸ್ನೇಹಿತರು ಹಾಗೂ ಎಂಎ ಆನಂದ್ ಅವರ ಕುಟುಂಬ ಒಟ್ಟುಗೂಡಿ ಕೇಕ್ ಕಟ್ ಮಾಡಿ ಅವರನ್ನ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಆರ್ ಪ್ರಮೋದ್, ಕಾಂಗ್ರೆಸ್ ನಗರ ಅಧ್ಯಕ್ಷ ಸುನಿಲ್, ಮಾಜಿ ಅಧ್ಯಕ್ಷ ಬಿಪಿ ಮುದ್ದು ಕೃಷ್ಣೇಗೌಡ, ಮಲವೇಗೌಡ, ಕಾಂಗ್ರೆಸ್ ಮುಖಂಡರಾದ ಪಿ ರಮೇಶ್, ಚಂದ್ರು, ನಗರಸಭಾ ಸದಸ್ಯರಾದ ರೇವಣ್ಣ, ಸತೀಶ್ ಬಾಬು, ಚಂದ್ರಶೇಖರ್, ತಿಮ್ಮರಾಜು, ಸ್ವಾಮಿ ನಾಗವಾರ ಸೇರಿದಂತೆ ಹಲವರು ಹಾಜರಿದ್ದರು. ಸೈನಿಕರನ್ನ ಮನದಲ್ಲಿ ಸ್ಮರಿಸುತ್ತಾ, ರೈತರ ಮತ್ತೊಂದು ಬೆನ್ನುಮೂಲಕ ರೈತರನ್ನ ಮನದಲ್ಲಿ ಸ್ಮರಿಸುತ್ತಾ, ನನ್ನ ಆರಾಧ್ಯ ದೇವಿಯನ್ನ ಮನದಲ್ಲಿ ಸ್ಮರಿಸುತ್ತಾ, ಈ ವೇದಿಕೆ ಮೇಲಿರುವಂತ ಕರುಣಾನಂದ್ ಅವರೇ, ಇವತ್ತು ಅವರು ಹುಟ್ಟುಹಬ್ಬ, ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಸುಧಾ ಹಾರೈಸ್ತಾ, ಇವತ್ತು ಬೇವೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ತಾಲೂಕಿನ ಮೊಟ್ಟ ಮೊದಲ ಬಾರಿಗೆ ಗಂಗೋತ್ಸವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಈ ಕಾರ್ಯಕ್ರಮವ ನಮ್ಮ ಬೇವೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಿಂದ ನಾಗವಾರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ಎಲ್ಲ ಕ್ರಿಕೆಟ್ನ ಕ್ರೀಡಾಪಟುಗಳಿಗೆ ಒಳ್ಳೆ ತಾಯಿ ಆಶೀರ್ವಾದ ಮಾಡಲಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಅಂತ ಹಾರೈಸ್ತಾ, ಇವತ್ತು ನಮ್ಮ ಗೊಂಬೆನಾಡು ಗಂಗೋತ್ಸವ ಕಾರ್ಯಕ್ರಮ ಏನು ನಮ್ಮ ಬೇವೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾಗವಾರ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಇದಕ್ಕೆ ಸಹಕರಿಸಿದ್ದ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಹಾಗೆ ಡಿ ಕೆ ಸುರೇಶಣ್ಣ ಅವರು, ಹಾಗೆ ಈ ಚನ್ನಪಟ್ಟಣದ ಶಾಸಕರಾದ ಸಿ ಪಿ ಯೋಗೇಶ್ವರ್ ಅವರು, ಹಾಗೆ ವಿಶ್ವಣ್ಣ ಅವರು, ರಘುನಂದನ್ ರಾಮಣ್ಣ ಅವರು, ಹಲವಾರು ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಕ್ರೀಡಾಪಟುಗಳಿಗೆ ಮೊದಲನೇದಾಗಿ ಕ್ರಿಕೆಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಏನು ಈಗ ಒಂದೊಂದು ಜಿಲ್ಲಾ ಮಟ್ಟದಲ್ಲಿ ನಡೀತೆ, ಅದು ತಾಲೂಕು ಮಟ್ಟದಲ್ಲಿ, ಆಮೇಲೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಕನಕೋತ್ಸವ ಅಂತ ಒಂದು ದೊಡ್ಡ ಒಂದು ಸ್ಟೇಜ್ನಲ್ಲಿ ಇದೆಲ್ಲ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಕ್ರೀಡಾಪಟುಗಳು ತುಂಬ ಉತ್ಸಾಹದಿಂದ ಬಂದಿದ್ದಾರೆ. ಇವತ್ತು ಅದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಮುಖಂಡರು, ಅಧ್ಯಕ್ಷರುಗಳು, ಎಲ್ಲ ಒಂದು ಗ್ರಾಮಸ್ಥರು ಯಾರೇ ಇರ್ಬೋದು, ಒಂದು ಪ್ರೋತ್ಸಾಹ ಕೊಡೋಣ, ಒಂದು ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಟ್ಟು ಇನ್ನೂ ಅತಿ ಹೆಚ್ಚು ಕ್ರೀಡಾಪಟುಗಳನ್ನ ಈ ಒಂದು ನಮ್ಮ ಊರಿಂದ ಆಗಿರ್ಬೋದು, ಒಂದು ಜಿಲ್ಲಾ ಮಟ್ಟದಿಂದ ತಯಾರಿ ಮಾಡೋಣ. ಯಾಕಂದರೆ ಈಗಾಗಲೇ ಗೊತ್ತು ನಿಮಗೆ, ಒಂದು ಕ್ರಿಕೆಟ್ ಅಂದರೆ ನಮ್ಮ ದೇಶದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಎಷ್ಟು ದೊಡ್ಡದು. ವಿರಾಟ್ ಕೊಹ್ಲಿ ಆಗಿರ್ಬೋದು, ನಮ್ಮ ರಾಹುಲ್ ದ್ರಾವಿಡ್ ಆಗಿರ್ಬೋದು, ನಮ್ಮ ಅನಿಲ್ ಕುಂಬ್ಳೆಗಳು ಆಗಿರ್ಬೋದು, ಜಗಲ್ ಶ್ರೀನಾಥ್ ಆಗಿರ್ಬೋದು, ಎಲ್ಲ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಹೆಸರು ತಗೊಂಡು ಮಾಡಿದ್ದಾರೆ. ಅಂಥ ಒಂದು ಕ್ರೀಡಾಪಟುಗಳು ನಮ್ಮ ಒಂದು ಊರು, ನಮ್ಮ ಒಂದು ಅಕ್ಕಪಕ್ಕ ಊರಿಂದ ಸೃಷ್ಟಿಯಾಗಲಿ, ಆಗ ಊರವರು ಕೂಡ ತುಂಬ ಹೆಮ್ಮೆಯಿಂದ ಮಾತಾಡ್ತಾರೆ, ಇಲ್ಲಪ್ಪ ನಮ್ಮ
ಇವರು ಮಾಡಿದ್ದಾರೆ ಅಂತ ಒಂದು ಅಂತಾರಾಷ್ಟ್ರೀಯ ಲೆವೆಲ್ಗೆ ಹೋಗಲಿ ಅಂತ ಒಂದು ಪ್ರೋತ್ಸಾಹ ಮಾಡೋಕ್ಕೆ ಇವತ್ತೊಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಅದೇ ಥರ ಹಲವಾರು ಕಾರ್ಯಕ್ರಮ, ಕಬಡ್ಡಿ ಆಗಿರ್ಬೋದು, ಹಾಗೆ ಕಲ್ಚರಲ್ ಪ್ರೋಗ್ರಾಮ್ ಆಗಿರೋ ಸ್ಟೇಜ್ ಕಾರ್ಯಕ್ರಮ, ಗಾಯನ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಲ್ಲ ಒಂದು ಕಾರ್ಯಕ್ರಮನೂ ಈ ಒಂದು ಬೊಂಬೆನಾಡು ಗಂಗೋತ್ಸವ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಸುಮಾರು 1 ತಿಂಗಳು ಕಾರ್ಯಕ್ರಮದಲ್ಲಿ ಈ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇನ್ನೂ ಹೆಚ್ಚಿನ ಜನ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಲಿ ಅಂತ ಹೇಳಿ, ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮಗೆ ನಾಗವಾರದಿಂದ ಹಲವಾರು ಕ್ರೀಡಾ ಪ್ರೇಮಿಗಳು ಬಂದು ನಮಗೆ ಸಹಕರಿಸಿದ್ದಾರೆ. ಯಾವುದೇ ಒಂದು ಪಾರ್ಟಿಯಾಗಿ ಯಾವುದೇ ಒಂದು ಇದಕ್ಕಾಗಲ್ಲ, ಒಂದು ಕ್ರೀಡೆ ಒಂದು ಉತ್ಸಾಹದಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟು ಹಾಗೆ ಪ್ರೋತ್ಸಾಹಿದ ಎಲ್ಲ ನಮ್ಮ ನಾಗವಾರದ ಎಲ್ಲ ಒಂದು ನಮ್ಮ ಯುವಕರಿಗೆ ನಾನು ಇವತ್ತು ಧನ್ಯವಾದ ತಿಳಿಸ್ತಾ, ಎಲ್ಲರೂ ಬಂದಿರೋದಕ್ಕೆ ಒಂದು ನಿಮಗೆಲ್ಲರಿಗೂ ಪ್ರೀತಿಯಿಂದ ನನ್ನ ಕಡೆಯಿಂದ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.